ನಮಸ್ಕಾರ ವೀಕ್ಷಕರೇ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅತ್ಯಂತ ವಿಶೇಷವಾದ ಅಂಗಾರಕ ಸಂಕಷ್ಟಿ ಚತುರ್ಥಿ ಮಂಗಳವಾರದಂದು ಬರುವ ಸಂಕಷ್ಟಿಯನ್ನು ಅಂಗಾರಕ ಸಂಕಷ್ಟಿ ಎನ್ನಲಾಗುತ್ತದೆ. ಇದು ಕೋಟಿ ಸೂರ್ಯರ ಪ್ರಭೆಗೆ ಸಮಾನವಾದ ಪುಣ್ಯವನ್ನು ನೀಡುತ್ತದೆ. ವಿಘ್ನ ವಿನಾಶಕ ಗಣೇಶನಿಗೆ ಪ್ರಿಯವಾದ ವಸ್ತುಗಳಲ್ಲಿ ದೂರ್ವೆ ಅಥವಾ ಗರಿಕೆ ಹುಲ್ಲು ಅತ್ಯಂತ ಪ್ರಿಯವಾದದ್ದು. ಆದರೆ ಈ ಗರಿಕೆಯನ್ನು ನಾಳೆ ಹೇಗೆ ಅರ್ಪಿಸಬೇಕು, ಯಾವ ಮಂತ್ರ ಪಠಿಸಬೇಕು, ಜೀವನದ ಕಷ್ಟಗಳನ್ನು ಕಳೆಯುವ ಆ ರಹಸ್ಯವೇನು, ಎಲ್ಲದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಮೊದಲಿಗೆ ಎಂತಹ ಗರಿಕೆಯನ್ನು ಬಳಸಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಗಣೇಶನ ಪೂಜೆಗೆ ಬಳಸುವ ಗರಿಕೆ ಹುಲ್ಲು ಸದಾ ತಾಜಾವಾಗಿರಬೇಕು. ಒಣಗಿದ ಅಥವಾ ರಸ್ತೆಯ ಪಕ್ಕದಲ್ಲಿ ಕಸದಂತಿರುವ ಗರಿಕೆಯನ್ನು ಬಳಸಬಾರ್ದು. ಗರಿಕೆ ಆರಿಸುವಾಗ ಅದರಲ್ಲಿ 3 ಅಥವಾ 5 ಎಲೆಗಳಿರುವ ತುದಿಗಳನ್ನೇ ಆರಿಸಬೇಕು. ಈಗ ನಿಮ್ಮಲ್ಲಿ ಪ್ರಶ್ನೆ ಮೂಡುತ್ತೆ, 3 ಅಥವಾ 5 ಎಲೆಗಳಿರುವ ತುದಿಯನ್ನೇ ಏನಕ್ಕೆ ನಾವು ಆರಿಸಬೇಕು ಅಂತ. ಅದನ್ನು ಸಹ ನಾನು ನಿಮಗೆ ಹೇಳ್ತೀನಿ. 3 ಎಲೆ ಇರುವುದು ಅದು ತ್ರಿಗುಣ ಸಂಕೇತ. ಇದು ಸತ್ವ, ರಜ ಮತ್ತು ತಮೋ ಗುಣಗಳ ಸಂಕೇತ. ಗಣೇಶನಿಗೆ ಇದನ್ನು ಅರ್ಪಿಸುವುದರಿಂದ ನಮ್ಮಲ್ಲಿರುವ ಕೆಟ್ಟ ಗುಣಗಳು ನಾಶವಾಗಿ ಸಾತ್ವಿಕ ಗುಣಗಳು ಬೆಳೆಯುತ್ತವೆ ಎಂಬ ನಂಬಿಕೆ. 3 ಎಲೆಗಳು ತ್ರಿಶಕ್ತಿ ಸಂಕೇತ. ಇದು ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ತ್ರಿದೋಷ ನಿವಾರಣೆ ಅಂದರೆ ಆಯುರ್ವೇದದ ಪ್ರಕಾರ ಗರಿಕೆ ದೇಹದ ವಾತ, ಪಿತ್ತ ಮತ್ತು ಕಫ ಎಂಬ ತ್ರಿದೋಷಗಳನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಇನ್ನು ಪಂಚದಳ ಅಂದರೆ 5 ಎಲೆಗಳನ್ನು ಹೇಗೆ ನಾವು ಬಳಸಬೇಕು ಅಂದರೆ ಪಂಚಭೂತಗಳ ನಿಯಂತ್ರಣ. ಇದು ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ ಎಂಬ ಪಂಚಭೂತಗಳನ್ನು ಪ್ರತಿನಿಧಿಸುತ್ತದೆ. ಗಣೇಶನು ಗಣಗಳ ಅಧಿಪತಿಯಾಗಿ ಈ 5 ತತ್ವಗಳನ್ನು ಸಮತೋಲನಗೊಳಿಸುತ್ತಾನೆ. ಪೂಜೆಯ ಸಮಯದಲ್ಲಿ ನಮ್ಮ 5 ಇಂದ್ರಿಯಗಳನ್ನು ಭಕ್ತಿಯಿಂದ ತೊಡಗಿಸಲು ಇದು ಸಹಕಾರಿ. ಇನ್ನು ಆಧ್ಯಾತ್ಮಿಕ ಶಾಸ್ತ್ರಗಳ ಪ್ರಕಾರ ಗರಿಕೆ ಹುಲ್ಲಿನಲ್ಲಿ ಗಣೇಶನ ತತ್ವವನ್ನು ಅರ್ಪಿಸುವ ಶಕ್ತಿ ಅತ್ಯಧಿಕವಾಗಿದೆ. ಗರಿಕೆಯು ಬೆಳೆಯುವಾಗ ಭೂಮಿಯಿಂದ ಶಕ್ತಿಯನ್ನು ಹೀರಿಕೊಂಡು ಅದನ್ನು ವಾತಾವರಣಕ್ಕೆ ಹರಡುತ್ತದೆ. ಗರಿಕೆಯ ತುದಿಗಳು ಎಷ್ಟು ಹೆಚ್ಚಾಗಿರುತ್ತವೆಯೋ ಅಷ್ಟು ವೇಗವಾಗಿ ಅದು ದೈವಿಕ ಲಹರಿಯನ್ನು ತನ್ನತ್ತ ಎಳೆದುಕೊಳ್ಳುತ್ತದೆ. ನಾವು ಅಂತಹ ಗರಿಕೆಯನ್ನು ಅರ್ಪಿಸಿದಾಗ ಆ ಪವಿತ್ರ ಲಹರಿಗಳು ನಮಗೂ ತಲುಪಿ ನಮ್ಮ ಬುದ್ಧಿಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ. ಪುರಾಣಗಳ ಪ್ರಕಾರ ಅನಲಾಸುರ ಎಂಬ ರಾಕ್ಷಸನನ್ನು ನುಂಗಿದಾಗ ಗಣೇಶನ ಹೊಟ್ಟೆಯಲ್ಲಿ ವಿಪರೀತ ಉರಿ ಕಾಣಿಸಿಕೊಂಡಿತು. ಆಗ ಋಷಿಮುನಿಗಳು ಗಣೇಶನಿಗೆ 21 ದೂರ್ವೆಗಳನ್ನು ಅರ್ಪಿಸಿ ಆ ಉರಿಯನ್ನು ತಣಿಸಿದರು. ಅಂದಿನಿಂದ ಗಣೇಶನಿಗೆ ತಂಪನ್ನು ನೀಡುವ ತಾಜಾ ಮತ್ತು ಎಲೆಗಳಿಂದ ಕೂಡಿದ ಗರಿಕೆ ಎಂದರೆ ಬಹಳ ಪ್ರಿಯ. ಅಂಗಾರಕ ಸಂಕಷ್ಟಿಯ ದಿನ ದೂರ್ವೆ ಅರ್ಪಿಸುವುದರಿಂದ 3 ಮುಖ್ಯ ಲಾಭಗಳಿದೆ. ಯಾವ್ದ್ಯಾವುದು ಅಂತೀರಾ? ಕುಜ ದೋಷ ನಿವಾರಣೆ ಅಂದರೆ ಜಾತಕದಲ್ಲಿ ಮಂಗಳನ ದೋಷವಿದ್ದರೆ ಅಥವಾ ಮದುವೆ ವಿಳಂಬವಾಗುತ್ತಿದ್ದರೆ ಈ ಪೂಜೆ ತುಂಬಾನೇ ಮುಖ್ಯ. ಇನ್ನು ಋಣ ವಿಮೋಚನೆ ಅಂದರೆ ಸಾಲಬಾಧೆ. ಆರ್ಥಿಕ ಸಂಕಷ್ಟದಲ್ಲಿರುವವರು ಗಣೇಶನಿಗೆ ಕೆಂಪು ದಾಸವಾಳದೊಂದಿಗೆ ಗರಿಕೆಯನ್ನು ಅರ್ಪಿಸಿದ್ರೆ ಸಾಲದ ಸುಳಿಯಿಂದ ಹೊರಬರಬಹುದು. 3ನೇದು ಆರೋಗ್ಯ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುವವರಿಗೆ ಗಣೇಶನ ಅನುಗ್ರಹದಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಇನ್ನು ಕೊನೆಯದಾಗಿ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸುವ ಸರಿಯಾದ ವಿಧಾನ ಮತ್ತು ಯಾವ ಮಂತ್ರವನ್ನು ಪಠಿಸಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗರಿಕೆಯನ್ನು ಗಣೇಶನ ಪಾದಕ್ಕೆ ಇಡಬಾರ್ದು, ಬದಲಾಗಿ ಆತನ ಹಣೆಯ ಮೇಲೆ ಅಥವಾ ಕಿವಿಯ ಹತ್ತಿರ ಇರಿಸಬೇಕು. ಇವಾಗ ನಿಮಗೆ ಮತ್ತೊಂದು ಪ್ರಶ್ನೆ ಮೂಡುತ್ತೆ, ಏನಕ್ಕೆ ಈ ರೀತಿ ಕಿವಿಯ ಭಾಗದ ಹತ್ರ ಅಥವಾ ಮಸ್ತಕದ ಮೇಲೆ ಇಡಬೇಕು ಅಂತ ನೀವು ಅಂದ್ಕೊಳ್ತೀರಾ. ಅದಕ್ಕೂ ನಾನು ನಿಮಗೆ ರೀಸನ್ನ ಹೇಳ್ತೀನಿ. ಏನಕ್ಕೆ ಅಂದರೆ ಪ್ರತಿ ದೇವತೆಯ ವಿಗ್ರಹದಲ್ಲೂ ದೈವಿಕ ಶಕ್ತಿಯು ಒಂದು ನಿರ್ದಿಷ್ಟ ಭಾಗದಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿರುತ್ತದೆ. ಗಣೇಶನ ವಿಷಯದಲ್ಲಿ ಆತನ ಗಣೇಶ ತತ್ವ ಅಥವಾ ಶಕ್ತಿಯು ಆತನ ಮಸ್ತಕದ ಮೂಲಕ ಪ್ರಸಾರವಾಗುತ್ತದೆ. ಗರಿಕೆಯು ಆ ದೈವಿಕ ಲಹರಿಯನ್ನು ಅತಿ ವೇಗವಾಗಿ ಹೀರಿಕೊಳ್ಳುವ ಗುಣ ಹೊಂದಿದೆ. ಹಾಗಾಗಿ ಗರಿಕೆಯನ್ನು ಮಸ್ತಕದ ಮೇಲೆ ಇರಿಸಿದಾಗ ವಿಗ್ರಹದಲ್ಲಿರುವ ಶಕ್ತಿಯು ಗರಿಕೆಗೆ ವರ್ಗಾವಣೆಯಾಗಿ ನಂತರ ಅದು ಪೂಜೆ ಮಾಡುವ ಭಕ್ತನಿಗೆ ಲಭಿಸುತ್ತದೆ. ಇನ್ನು ಗಣೇಶನ ಕಿವಿ ಹತ್ರ ನಾವು ಏನಕ್ಕೆ ಗರಿಕೆಯನ್ನು ಇಡಬೇಕು ಅಂತ ಅಂದರೆ ಗಣೇಶನ ಕಿವಿಗಳು ಭಕ್ತರ ಪ್ರಾರ್ಥನೆಯನ್ನು ಆಲಿಸುವ
ಕೇಂದ್ರಗಳು. ಅಲ್ಲಿ ಗರಿಕೆ ಇಡುವುದು ಎಂದರೆ ನಮ್ಮ ಪ್ರಾರ್ಥನೆಯು ಅತ್ಯಂತ ಶೀಘ್ರವಾಗಿ ಆತನಿಗೆ ತಲುಪಲಿ ಎಂಬ ಸಂಕೇತ. ಇನ್ನು ವಿಗ್ರಹಕ್ಕೆ ಪೂಜೆ ಮಾಡುವಾಗ ಶಕ್ತಿಯು ಪಾದದಿಂದ ಮಸ್ತಕದ ಕಡೆಗೆ ಪ್ರವಾಹಿಸುತ್ತದೆ. ಗರಿಕೆಯು ಈ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ರಿಸೀವರ್ ಇದ್ದಂತೆ. ಪಾದಗಳ ಮೇಲೆ ಇಡುವುದಕ್ಕಿಂತ ಮಸ್ತಕದ ಮೇಲೆ ಇರಿಸಿದಾಗ ಆ ಶಕ್ತಿಯು ಪೂರ್ಣ ಪ್ರಮಾಣದಲ್ಲಿ ಸಕ್ರಿಯಗೊಳ್ಳುತ್ತದೆ. ಹಾಗಾಗಿ ಗರಿಕೆಯನ್ನು ನಾವು ಮಸ್ತಕ ಅಥವಾ ಕಿವಿ ಹತ್ರ ಇಡಬೇಕು. ಇನ್ನು ಆ ಗರಿಕೆ ಕಾಂಡ ಏನಿರುತ್ತೆ ಅದನ್ನು ಗಣೇಶನ ಕಡೆಗೆ ಇರಿಸಬೇಕು. ಗರಿಕೆಯ ತುದಿ ಏನಿರುತ್ತೆ ಅದನ್ನು ನಮ್ಮ ಕಡೆಗೆ ಮುಖ ಮಾಡಿ ಇರಿಸಬೇಕು. ಈ ರೀತಿ ಇಡೋದ್ರಿಂದ ಗಣೇಶನಿಂದ ಹೊರಹೊಮ್ಮುವ ಶಕ್ತಿಯು ಗರಿಕೆಯ ಮೂಲಕ ನೇರವಾಗಿ ನಮ್ಮ ಕಡೆಗೆ ಪ್ರವಾಹಿಸುತ್ತದೆ. ಅಂಗಾರಕ ಸಂಕಷ್ಟಿಯ ಶಕ್ತಿಶಾಲಿ ಮಂತ್ರ ಯಾವುದು ಅಂದರೆ ಓಂ ಗಂ ಗಣಪತಿಯೇ ನಮಃ. ಇದು ಗರಿಕೆಯನ್ನು ಅರ್ಪಿಸುವಾಗ ಈ ಮಂತ್ರವನ್ನು 21 ಬಾರಿ ಪಠಿಸಬೇಕು. ಸಂಕಷ್ಟಿಯ ಚಂದ್ರೋದಯದ ನಂತರ ಪೂಜೆ ಮುಗಿಸಿ ಚಂದ್ರನಿಗೆ ಅರ್ಘ್ಯ ನೀಡುವುದನ್ನು ಮರೆಯಬೇಡಿ. 21 ಗರಿಕೆಗಳಿಂದ ನೂಲಿನಿಂದ ಕಟ್ಟಿ ಗಣೇಶನಿಗೆ ಅರ್ಪಿಸಿ. ಕೆಂಪು ಬಣ್ಣದ ಹೂಗಳಿಂದ ಅಲಂಕರಿಸಿ. ನೈವೇದ್ಯಕ್ಕೆ ಬೆಲ್ಲ ಮತ್ತು ಕೊಬ್ಬರಿ ಅಥವಾ ಮೋದಕವನ್ನು ಅರ್ಪಿಸಿ. ಇದರಿಂದ ಭೂಮಿ ಮತ್ತು ಆಸ್ತಿ ಸಂಬಂಧಿತ ವಿವಾದಗಳು ಸುಲಭವಾಗಿ ಬಗೆಹರಿಯುತ್ತವೆ. ವೀಕ್ಷಕರೇ, ಭಕ್ತಿಯಿಂದ ಅರ್ಪಿಸುವ ಒಂದು ಪುಟ್ಟ ಗರಿಕೆ ನಿಮ್ಮ ಜೀವನದ ದೊಡ್ಡ ವಿಘ್ನಗಳನ್ನೇ ನಾಶ ಮಾಡಬಲ್ಲದು. ಅಂಗಾರಕ ಸಂಕಷ್ಟಿಯ ದಿನ ಈ ಸಣ್ಣ ಬದಲಾವಣೆ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆ ತರಲಿ. ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಕುಟುಂಬದವರೊಂದಿಗೆ, ಸ್ನೇಹಿತರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ. ಹಾಗೆ ತಪ್ಪದೆ ನಮ್ಮ ದೇಗುಲ ದಾರಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.